ಅದು ತಾತ್ಕಾಲಿಕವಾಗಿ ತಡೆಯಾಗಿದೆ. ಈ ತಾತ್ಕಾಲಿಕವಾಗಿ ಏನ್ ಇದೆ, ಪರ್ಮನೆಂಟ್ ಆಗಿ ಇವತ್ತು ಮೆಟ್ರೋ ಪ್ರೈಸ್ ನ ಕಡಿಮೆ ಮಾಡಬೇಕು. ಕಳೆದ 6 ತಿಂಗಳಿಂದ ನೀವು ಮೆಟ್ರೋ ಪ್ರೈಸ್ ಜಾಸ್ತಿ ಮಾಡಿದ್ರಿ, ಕೇಂದ್ರ ಸರ್ಕಾರದ ಮೇಲೆ ಹಾಕಿದ್ರಿ, ಮತ್ತೆ ಇವಾಗ 5% ಜಾಸ್ತಿ ಮಾಡಿದೀರಾ. ಇವತ್ತು ದುಬಾರಿ ಆಗ್ತಾ ಇದೆ. ಆ ದೃಷ್ಟಿಯಿಂದ ನಾವು ಇದನ್ನ ಹೋರಾಟ ಮಾಡಿ ಬಂದ್ ಮಾಡಕ್ಕೆ ನಾವು ಮಾಡ್ತಾ ಇದೀವಿ. ಬೆಂಗಳೂರು ನಗರದ ಎಲ್ಲ ಎಂಪಿಗಳು, ಶಾಸಕರು ಇದ್ರ ಬಗ್ಗೆ ನಾವು ಪಾಲ್ಗೊಳ್ತೀವಿ ಮುಂದಿನ ದಿನಗಳಲ್ಲಿ. ಸರ್, ಈಗ ಕಾಂಗ್ರೆಸ್ ಒಂದು ಆರೋಪ ಟ್ವೀಟ್ ಕೂಡ ಮಾಡ್ತಾ ಇದೆ. ಈ ಹಿಂದೆ ಬಿಜೆಪಿಯವರು ದರ ಏರಿಕೆ ಮಾಡಿದ ಸಂದರ್ಭದಲ್ಲಿ ನಮಗಿದಕ್ಕೂ ಸಂಬಂಧನೇ ಇಲ್ಲ ಅಂತಿದ್ರು. ಆದ್ರೆ ಕೇಂದ್ರದಲ್ಲಿ ಹೋಗಿ ತಡೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಹಾಗಾದ್ರೆ ಸಂಬಂಧ ಇಲ್ಲ ಅಂದ್ಮೇಲೆ ಕೇಂದ್ರದಲ್ಲಿ ಹೋಗಿ ತಡೆಯುವಂತ ಕೆಲಸ ಯಾಕೆ ಮಾಡಿದ್ರು? ಇವತ್ತು ದೇಶದಲ್ಲಿ ಎಷ್ಟು ಮೆಟ್ರೋಗಳಿದೆ, ಎಲ್ಲ ಮೆಟ್ರೋಗಳನ್ನ ಪ್ರೈಸ್ ಎಲ್ಲೂ ಕಡಿಮೆ ಆಗಿಲ್ಲ, ಜಾಸ್ತಿ ಆಗಿಲ್ಲ. ಬೆಂಗಳೂರಿನಲ್ಲಿ ಯಾತಕ್ಕೆ? ಇವರೇನು ಒಂದು ಪ್ರೈಸ್ ಫಿಕ್ಸೇಷನ್ ಕಮಿಟಿ ಏನ್ ಮಾಡಿದ್ರು, ಅದು ಯಾಕೆ ಪ್ರಪೋಸಲ್ ಕಳಿಸಿಲ್ಲ ಕೇಂದ್ರಕ್ಕೆ? ಕಳಿಸಿ, ಪ್ರಪೋಸಲ್ ಕಡಿಮೆ ಮಾಡಿ ಅಂತ ಕಳಿಸಿ. ನೀವು ಇದು ಮಾಡ್ದಲೆ ನೀವು ಆರ್ಥಿಕವಾಗಿ ನೀವು ಇವತ್ತೇನು ಖಜಾನೆ ಖಾಲಿ ಆಗಿದೆ, ಆ ಖಜಾನೆ ತುಂಬಿಸ್ಕೊಳಕ್ ಮಾಡ್ತಾರ ನೀವು. ಎಲ್ಲೇ ನೀವು 50-60 ಕೋಟಿ ಏನ್ ನೀವು ಬೇರೆ ಕಡೆ ನೀವು ಕೊಟ್ಟಿದ್ರಿ, ಎಲ್ಲ ಕಡೆ ಫ್ರೀ ಇದ್ರ ಮೂಲಕ ಅದೆಲ್ಲ ಖಜಾನೆ ಖಾಲಿ ಆಗಿದೆ, ಪಾಪರ ಆಗಿದೆ. ಇವತ್ತು ಖಜಾನೆ ತುಂಬುವಕ್ಕೋಸ್ಕರ ಮಾಡ್ತಿದ್ದಾರೆ. ನಮ್ಮ ಹೋರಾಟ ಪೊಲೀಸರ ವಿರುದ್ಧ ಅಲ್ಲ, ನಮ್ಮ ಹೋರಾಟ ಇವತ್ತು ಕೇಂದ್ರ ಸರ್ಕಾರದ ಪರವಾಗಿ. ಇವತ್ತು ನಾವು ರಾಜ್ಯ ಸರ್ಕಾರದಾಗ ನಾವು ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದೀವಿ. ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಮೆಟ್ರೋ ಅಂತಂದ್ರೆ, ಜನಸ್ನೇಹಿ ಮೆಟ್ರೋ ಆಗಬೇಕು. ದುಬಾರಿ ಮೆಟ್ರೋ ಆಗಿದೆ ಅದಕ್ಕೆ ಸರ್. ಈಗ ಇವರು ಕಾಂಗ್ರೆಸ್ ಮಾಡ್ತಾರೆ ಇನ್ನೊಂದು ಆರೋಪ ಅಂದ್ರೆ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಮಾಡಿದ್ದೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಇಲಾಖೆ ಅಂತ. ಅಲ್ಲ, ಪ್ರೈಸ್ ಫಿಕ್ಸೇಷನ್ ಕಮಿಟಿ ಏನು ಮಾಡಿದ್ರು, ಇದಕ್ಕೆ ನಿವೃತ್ತ ಏನು ನ್ಯಾಯಾಧೀಶರು ಇವತ್ತು ಕರ್ನಾಟಕದ ನಿವೃತ್ತ ನ್ಯಾಯಾಧೀಶರು ಮಾಡಿದ್ದಾರೆ. ಈ ಪ್ರೈಸ್ ಫಿಕ್ಸೇಷನ್ ಕಮಿಟಿ ಮಾಡಬೇಕಾದ್ರೆ ಈ ಕರ್ನಾಟಕದ ಏನು ಅಧಿಕಾರಿಗಳಿದ್ದಾರೆ, ಏನ್ ಮೆಟ್ರೋ ಚೀಫ್ಗಳಿದ್ದಾರೆ, ಈ ಪ್ರಪೋಸಲ್ ಕಳಿಸಿ. ಲಾಸ್ಟ್ ಮುಖ್ಯಮಂತ್ರಿ ಕಡಿಮೆ ಮಾಡಿದ್ರಲ್ಲ, 25% ಕಡಿಮೆ ಮಾಡಿದ್ರಲ್ಲ ಲಾಸ್ಟ್ ಟೈಮ್ ಗಲಾಟೆ ಆದ. ಅದೇ ತರ ಮಾಡಿ ಸ್ಟಾಪ್ ಮಾಡಿ ನೀವು. ಅದು ಬಿಟ್ಟು ಮೆಟ್ರೋದಲ್ಲಿ ಮಾಡೋದು ಇದು ಒಂದು ಸರಿ ಕಾಣಿಸಲ್ಲ, ಅದಕ್ಕೆ ಹೋರಾಟ ಮಾಡ್ತೇವೆ. ಸಮಿತಿಯಲ್ಲಿ ಇಬ್ಬರು ಇದ್ರು ಕೂಡ ಇವು ಪ್ರಪೋಸಲ್ ಕಳಿಸಿಲ್ಲ ರಾಜ್ಯ ಸರ್ಕಾರದಲ್ಲಿ. ಈಗ ರಾಜ್ಯ ಸರ್ಕಾರದಲ್ಲಿ ನೀವು ಸೂರ್ಯ ಅವರು ಕೊಟ್ಟಿದ್ದಾರೆ, ಯಾವ ತರ ಏನ್ ಮಾಡಬೇಕು ಅಂತ ಹೇಳಿದ್ದಾರೆ. ಏನು ಮೀಟಿಂಗ್ ಅಲ್ಲಿ ಏನಾಗಿದೆ ಅಂತ ಯಾವುದೇ ಮೀಟಿಂಗ್ ಅಲ್ಲಿ ಪ್ರೈಸ್ ಫಿಕ್ಸೇಷನ್ ಕಡಿಮೆ ಮಾಡಿಲ್ವಲ್ಲ. ಅದ್ ಬಿಟ್ಟು ಖಾಲಿ ಟ್ರಂಕ್ ಅಂತ ಯಾಕೆ ಹೇಳ್ತೀರಾ? ಡಿ.ಕೆ. ಶಿವಕುಮಾರ್ ಅವರಿಗೆ ಸುರಂಗ ಮಾರ್ಗವನ್ನ ಏನು ಅದು ಅಪೋಸ್ ಮಾಡಿದ್ರೆ ಅದಕ್ಕೆ ಬೈತೀರಾ. ಮೆಟ್ರೋ ಬಗ್ಗೆ MP ಅವರು ಮಾತಾಡಿದ್ರೆ ಅದಕ್ಕೆ ಖಾಲಿ ಟ್ರಂಕ್ ಅಂತೀರಾ. ನಿಮ್ ಉದ್ದೇಶ ಯಾರು ಮಾತಾಡ್ಲೇಬಾರ್ದಾ? ಮಾತಾಡೋದೇ ಒಂದು ಅಪರಾಧನ. ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತೇವೆ. ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ, ಅರೆಸ್ಟ್ ಮಾಡ್ತೀವಿ ಅಂದ್ರೆ ಅರೆಸ್ಟ್ ಮಾಡ್ಕೊಳ್ಳಿ, ಜೈಲಿಗೆ ಹಾಕ್ಲಿ. ನಾವ್ ಯಾವುದೇ ಕಳ್ತನಗಳು ಬೇರೆ ಏನು ಮಾಡಿಲ್ಲ. ನಾವು ನಾಗರಿಕ ಪರವಾಗಿ. ಅದು ತಾತ್ಕಾಲಿಕವಾಗಿ ತಡೆಯಾಗಿದೆ. ಈ ತಾತ್ಕಾಲಿಕವಾಗಿ ಏನ್ ಇದೆ, ಪರ್ಮನೆಂಟ್ ಆಗಿ ಇವತ್ತು ಮೆಟ್ರೋ ಪ್ರೈಸ್ ನ ಕಡಿಮೆ ಮಾಡಬೇಕು. ಕಳೆದ 6 ತಿಂಗಳಿಂದ ನೀವು ಮೆಟ್ರೋ ಪ್ರೈಸ್ ಜಾಸ್ತಿ ಮಾಡಿದ್ರಿ, ಕೇಂದ್ರ ಸರ್ಕಾರದ ಮೇಲೆ ಹಾಕಿದ್ರಿ, ಮತ್ತೆ ಇವಾಗ 5% ಜಾಸ್ತಿ ಮಾಡಿದೀರಾ. ಇವತ್ತು ದುಬಾರಿ ಆಗ್ತಾ ಇದೆ. ಆ ದೃಷ್ಟಿಯಿಂದ ನಾವು ಇದನ್ನ ಹೋರಾಟ ಮಾಡಿ ಬಂದ್ ಮಾಡಕ್ಕೆ ನಾವು ಮಾಡ್ತಾ ಇದೀವಿ. ಬೆಂಗಳೂರು ನಗರದ ಎಲ್ಲ ಎಂಪಿಗಳು, ಶಾಸಕರು ಇದ್ರ ಬಗ್ಗೆ ನಾವು ಪಾಲ್ಗೊಳ್ತೀವಿ ಮುಂದಿನ ದಿನಗಳಲ್ಲಿ. ಸರ್, ಈಗ ಕಾಂಗ್ರೆಸ್ ಒಂದು ಆರೋಪ ಟ್ವೀಟ್ ಕೂಡ ಮಾಡ್ತಾ ಇದೆ. ಈ ಹಿಂದೆ ಬಿಜೆಪಿಯವರು ದರ ಏರಿಕೆ ಮಾಡಿದ ಸಂದರ್ಭದಲ್ಲಿ ನಮಗಿದಕ್ಕೂ ಸಂಬಂಧನೇ ಇಲ್ಲ ಅಂತಿದ್ರು. ಆದ್ರೆ ಕೇಂದ್ರದಲ್ಲಿ ಹೋಗಿ ತಡೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಹಾಗಾದ್ರೆ ಸಂಬಂಧ ಇಲ್ಲ ಅಂದ್ಮೇಲೆ ಕೇಂದ್ರದಲ್ಲಿ ಹೋಗಿ ತಡೆಯುವಂತ ಕೆಲಸ ಯಾಕೆ ಮಾಡಿದ್ರು? ಇವತ್ತು ದೇಶದಲ್ಲಿ ಎಷ್ಟು ಮೆಟ್ರೋಗಳಿದೆ, ಎಲ್ಲ ಮೆಟ್ರೋಗಳನ್ನ ಪ್ರೈಸ್ ಎಲ್ಲೂ ಕಡಿಮೆ ಆಗಿಲ್ಲ, ಜಾಸ್ತಿ ಆಗಿಲ್ಲ. ಬೆಂಗಳೂರಿನಲ್ಲಿ ಯಾತಕ್ಕೆ? ಇವರೇನು ಒಂದು ಪ್ರೈಸ್ ಫಿಕ್ಸೇಷನ್ ಕಮಿಟಿ ಏನ್ ಮಾಡಿದ್ರು, ಅದು ಯಾಕೆ ಪ್ರಪೋಸಲ್ ಕಳಿಸಿಲ್ಲ ಕೇಂದ್ರಕ್ಕೆ? ಕಳಿಸಿ, ಪ್ರಪೋಸಲ್ ಕಡಿಮೆ ಮಾಡಿ ಅಂತ ಕಳಿಸಿ. ನೀವು ಇದು ಮಾಡ್ದಲೆ ನೀವು ಆರ್ಥಿಕವಾಗಿ ನೀವು ಇವತ್ತೇನು ಖಜಾನೆ ಖಾಲಿ ಆಗಿದೆ, ಆ ಖಜಾನೆ ತುಂಬಿಸ್ಕೊಳಕ್ ಮಾಡ್ತಾರ ನೀವು. ಎಲ್ಲೇ ನೀವು 50-60 ಕೋಟಿ ಏನ್ ನೀವು ಬೇರೆ ಕಡೆ ನೀವು ಕೊಟ್ಟಿದ್ರಿ, ಎಲ್ಲ ಕಡೆ ಫ್ರೀ ಇದ್ರ ಮೂಲಕ ಅದೆಲ್ಲ ಖಜಾನೆ ಖಾಲಿ ಆಗಿದೆ, ಪಾಪರ ಆಗಿದೆ. ಇವತ್ತು ಖಜಾನೆ ತುಂಬುವಕ್ಕೋಸ್ಕರ ಮಾಡ್ತಿದ್ದಾರೆ. ನಮ್ಮ ಹೋರಾಟ ಪೊಲೀಸರ ವಿರುದ್ಧ ಅಲ್ಲ, ನಮ್ಮ ಹೋರಾಟ ಇವತ್ತು ಕೇಂದ್ರ ಸರ್ಕಾರದ ಪರವಾಗಿ. ಇವತ್ತು ನಾವು ರಾಜ್ಯ ಸರ್ಕಾರದಾಗ ನಾವು ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದೀವಿ. ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಮೆಟ್ರೋ ಅಂತಂದ್ರೆ, ಜನಸ್ನೇಹಿ ಮೆಟ್ರೋ ಆಗಬೇಕು. ದುಬಾರಿ ಮೆಟ್ರೋ ಆಗಿದೆ ಅದಕ್ಕೆ ಸರ್. ಈಗ ಇವರು ಕಾಂಗ್ರೆಸ್ ಮಾಡ್ತಾರೆ ಇನ್ನೊಂದು ಆರೋಪ ಅಂದ್ರೆ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಮಾಡಿದ್ದೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಇಲಾಖೆ ಅಂತ. ಅಲ್ಲ, ಪ್ರೈಸ್ ಫಿಕ್ಸೇಷನ್ ಕಮಿಟಿ ಏನು ಮಾಡಿದ್ರು, ಇದಕ್ಕೆ ನಿವೃತ್ತ ಏನು ನ್ಯಾಯಾಧೀಶರು ಇವತ್ತು ಕರ್ನಾಟಕದ ನಿವೃತ್ತ ನ್ಯಾಯಾಧೀಶರು ಮಾಡಿದ್ದಾರೆ. ಈ ಪ್ರೈಸ್ ಫಿಕ್ಸೇಷನ್ ಕಮಿಟಿ ಮಾಡಬೇಕಾದ್ರೆ ಈ ಕರ್ನಾಟಕದ ಏನು ಅಧಿಕಾರಿಗಳಿದ್ದಾರೆ, ಏನ್ ಮೆಟ್ರೋ ಚೀಫ್ಗಳಿದ್ದಾರೆ, ಈ ಪ್ರಪೋಸಲ್ ಕಳಿಸಿ. ಲಾಸ್ಟ್ ಮುಖ್ಯಮಂತ್ರಿ ಕಡಿಮೆ ಮಾಡಿದ್ರಲ್ಲ,
25% ಕಡಿಮೆ ಮಾಡಿದ್ರಲ್ಲ ಲಾಸ್ಟ್ ಟೈಮ್ ಗಲಾಟೆ ಅದೇ ತರ ಮಾಡಿ ಸ್ಟಾಪ್ ಮಾಡಿ ನೀವು. ಅದು ಬಿಟ್ಟು ಮೆಟ್ರೋ ರೈಲ್ ಮಾಡೋದು ಇದು ಒಂದು ಸರಿ ಕಾಣಿಸಲ್ಲ, ಅದಕ್ಕೆ ಹೋರಾಟ ಮಾಡ್ತೀವಿ. ಸಮಿತಿಯಲ್ಲಿ ಇಬ್ರು ಇದ್ರು ಕೂಡ ಪ್ರಬೋಧನೆ ಕಳ್ಸಿಲ್ಲ ರಾಜ್ಯ ಸರ್ಕಾರದಲ್ಲಿ. ಈಗ ರಾಜ್ಯ ಸರ್ಕಾರದಲ್ಲಿ ನೀವು ಸೂರ್ಯ ಅವರು ಕೊಟ್ಟಿದ್ದಾರೆ, ಯಾವ ತರ ಏನ್ ಮಾಡಬೇಕು ಅಂತ ಹೇಳಿದ್ದಾರೆ. ಇವ್ರು ಏನು ಮೀಟಿಂಗ್ ಅಲ್ಲಿ ಏನಾಗಿದೆ ಅಂತ ಯಾವುದೇ ಮೀಟಿಂಗ್ ಅಲ್ಲಿ ಪ್ರೈಸ್ ಫಿಕ್ಸೇಷನ್ ಕಡಿಮೆ ಮಾಡಿಲ್ವಲ್ಲ. ಅದ್ ಬಿಟ್ಟು ಖಾಲಿ ಟ್ರಂಕ್ ಅಂತ ಯಾಕೆ ಹೇಳ್ತೀರಾ? ಡಿ ಕೆ ಶಿವಕುಮಾರ್ ಅವ್ರಿಗೆ ಸುರಂಗ ಮಾರ್ಗವನ್ನ ಏನು ಅದು ಅಪೋಸ್ ಮಾಡಿದ್ರೆ ಅದಕ್ಕೆ ಬೈತೀರಾ. ಮೆಟ್ರೋ ಬಗ್ಗೆ MP ಅವರು ಮಾತಾಡಿದ್ರೆ ಅದಕ್ಕೆ ಖಾಲಿ ಟ್ರಂಕ್ ಅಂತೀರಾ. ನಿಮ್ ಉದ್ದೇಶ ಯಾರು ಮಾತಾಡ್ಲೇಬಾರ್ದಾ? ಮಾತಾಡೋದೇ ಒಂದು ಅಪರಾಧನ. ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತೇವೆ. ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ, ಅರೆಸ್ಟ್ ಮಾಡ್ತೀನಿ ಅಂದ್ರೆ ಅರೆಸ್ಟ್ ಮಾಡ್ಕೊಳ್ಳಿ, ಜೈಲಿಗೆ ಹಾಕ್ಲಿ. ನಾವ್ ಯಾವುದೇ ಕಳ್ತನಗಳು ಬೇರೆ ಏನು ಮಾಡಿಲ್ಲ. ನಾವು ನಾಗರಿಕ ಪರವಾಗಿ ಇದು ತಾತ್ಕಾಲಿಕವಾಗಿ ತಡೆಯಾಗಿದೆ. ಈ ತಾತ್ಕಾಲಿಕವಾಗಿ ಏನ್ ಇದೆ, ಪರ್ಮನೆಂಟ್ ಆಗಿ ಇವತ್ತು ಮೆಟ್ರೋ ಪ್ರೈಸ್ ನ ಕಡಿಮೆ ಮಾಡಬೇಕು. ಕಳೆದ 6 ತಿಂಗಳಿಂದ ನೀವು ಮೆಟ್ರೋ ಪ್ರೈಸ್ ಜಾಸ್ತಿ ಮಾಡಿದ್ರಿ, ಕೇಂದ್ರ ಸರ್ಕಾರದ ಮೇಲೆ ಹಾಕಿದ್ರಿ, ಮತ್ತೆ ಇವಾಗ 5% ಜಾಸ್ತಿ ಮಾಡಿದೀರಾ. ಇವತ್ತು ದುಬಾರಿ ಆಗ್ತಾ ಇದೆ. ಆ ದೃಷ್ಟಿಯಿಂದ ನಾವು ಇದನ್ನ ಹೋರಾಟ ಮಾಡಿ ಬಂದ್ ಮಾಡಕ್ಕೆ ನಾವು ಮಾಡ್ತಾ ಇದೀವಿ. ಬೆಂಗಳೂರು ನಗರದ ಎಲ್ಲ MPಗಳು, ಶಾಸಕರು ಇದ್ರ ಬಗ್ಗೆ ನಾವು ಪಾಲ್ಗೊಳ್ತೀವಿ ಮುಂದಿನ ದಿನಗಳಲ್ಲಿ. ಸರ್, ಈಗ ಕಾಂಗ್ರೆಸ್ ಒಂದು ಆರೋಪ ಟ್ವೀಟ್ ಕೂಡ ಮಾಡ್ತಾ ಇದೆ. ಈ ಹಿಂದೆ ಬಿಜೆಪಿಯವರು ದರ ಏರಿಕೆ ಮಾಡಿದ ಸಂದರ್ಭದಲ್ಲಿ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತಿದ್ರು, ಆದ್ರೆ ಕೇಂದ್ರದಲ್ಲಿ ಹೋಗಿ ತಡೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಹಾಗಾದ್ರೆ ಸಂಬಂಧ ಇಲ್ಲ ಅಂದ್ಮೇಲೆ ಕೇಂದ್ರದಲ್ಲಿ ಹೋಗಿ ತಡೆಯುವಂತ ಕೆಲಸ ಯಾಕೆ ಮಾಡಿದ್ರು? ಇವತ್ತು ದೇಶದಲ್ಲಿ ಎಷ್ಟು ಮೆಟ್ರೋಗಳಿದೆ, ಎಲ್ಲ ಮೆಟ್ರೋಗಳನ್ನ ಪ್ರೈಸ್ ಎಲ್ಲೂ ಕಡಿಮೆ ಆಗಿಲ್ಲ, ಜಾಸ್ತಿ ಆಗಿಲ್ಲ. ಬೆಂಗಳೂರಿನಲ್ಲಿ ಯಾತಕ್ಕೆ? ಇವರೇನು ಒಂದು ಪ್ರೈಸ್ ಫಿಕ್ಸೇಷನ್ ಕಮಿಟಿ ಏನ್ ಮಾಡಿದ್ರು ಅದು ಯಾಕೆ ಪ್ರಪೋಸಲ್ ಕಳಿಸಿಲ್ಲ ಕೇಂದ್ರಕ್ಕೆ? ಕಳಿಸಿ, ಪ್ರಪೋಸಲ್ ಕಡಿಮೆ ಮಾಡಿ ಅಂತ ಕಳಿಸಿ. ನೀವು ಇದು ಮಾಡದಲ್ಲ, ನೀವು ಆರ್ಥಿಕವಾಗಿ ನೀವು ಇವತ್ತೇನು ಖಜಾನೆ ಖಾಲಿ ಆಗಿದೆ, ಆ ಖಜಾನೆ ತುಂಬಿಸ್ಕೊಳಕ್ ಮಾಡ್ತಾರ ನೀವು. ಎಲ್ಲೇ ನೀವು 50-60 ಕೋಟಿ ಏನ್ ನೀವು ಬೇರೆ ಕಡೆ ನೀವು ಕೊಟ್ಟಿದ್ರಿ, ಎಲ್ಲ ಕಡೆ ಫ್ರೀ ಇದ್ರ ಮೂಲಕ ಅದೆಲ್ಲ ಖಜಾನೆ ಖಾಲಿ ಆಗಿದೆ, ಪಾಪರ್ ಆಗಿದೆ. ಇವತ್ತು ಖಜಾನೆ ತುಂಬುವಕ್ಕೋಸ್ಕರ ಮಾಡ್ತೀರಾ. ನಮ್ಮ ಹೋರಾಟ ಪೊಲೀಸರ ವಿರುದ್ಧ ಅಲ್ಲ, ನಮ್ಮ ಹೋರಾಟ ಇವತ್ತು ಕೇಂದ್ರ ಸರ್ಕಾರದ ಪರವಾಗಿ. ಇವತ್ತು ನಾವು ರಾಜ್ಯ ಸರ್ಕಾರದಾಗ ನಾವು ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದೀವಿ. ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಮೆಟ್ರೋ ಅಂತಂದ್ರೆ, ಜನಸ್ನೇಹಿ ಮೆಟ್ರೋ ಆಗಬೇಕು. ದುಬಾರಿ ಮೆಟ್ರೋ ಆಗಿದೆ ಅದಕ್ಕೆ ಸರ್. ಈಗ ಇವರು ಕಾಂಗ್ರೆಸ್ ಮಾಡ್ತಾರೆ ಇನ್ನೊಂದು ಆರೋಪ ಅಂದ್ರೆ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಮಾಡಿದ್ದೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಇಲಾಖೆ ಅಂತ. ಅಲ್ಲ, ಪ್ರೈಸ್ ಫಿಕ್ಸೇಷನ್ ಕಮಿಟಿ ಏನು ಮಾಡಿದ್ರು, ಇದಕ್ಕೆ ನಿವೃತ್ತ ಏನು ನ್ಯಾಯಾಧೀಶರು ಇವತ್ತು ಕರ್ನಾಟಕದ ನಿವೃತ್ತ ನ್ಯಾಯಾಧೀಶರು ಮಾಡಿದ್ದಾರೆ. ಈ ಪ್ರೈಸ್ ಫಿಕ್ಸೇಷನ್ ಕಮಿಟಿ ಮಾಡಬೇಕಾದ್ರೆ ಈ ಕರ್ನಾಟಕದ ಏನು ಅಧಿಕಾರಿಗಳಿದ್ದಾರೆ, ಏನ್ ಮೆಟ್ರೋ ಚೀಫ್ಗಳಿದ್ದಾರೆ, ಈ ಪ್ರಪೋಸಲ್ ಕಳಿಸಿ. ಲಾಸ್ಟ್ ಮುಖ್ಯಮಂತ್ರಿ ಕಡಿಮೆ ಮಾಡಿದ್ರಲ್ಲ, 25% ಕಡಿಮೆ ಮಾಡಿದ್ರಲ್ಲ ಲಾಸ್ಟ್ ಟೈಮ್ ಗಲಾಟೆ ಅದೇ ತರ ಮಾಡಿ ಸ್ಟಾಪ್ ಮಾಡಿ ನೀವು. ಅದು ಬಿಟ್ಟು ಮೆಟ್ರೋ ರೈಲ್ ಮಾಡೋದು ಇದು ಒಂದು ಸರಿ ಕಾಣಿಸಲ್ಲ, ಅದಕ್ಕೆ ಹೋರಾಟ ಮಾಡ್ತೇವೆ. ಸಮಿತಿಯಲ್ಲಿ ಇಬ್ರು ಇದ್ರು ಕೂಡ ಪ್ರಬೋಧನೆ ಕಳಿಸಿಲ್ಲ ರಾಜ್ಯ ಸರ್ಕಾರದಲ್ಲಿ. ಈಗ ರಾಜ್ಯ ಸರ್ಕಾರದಲ್ಲಿ ನೀವು ಸೂರ್ಯ ಅವರು ಕೊಟ್ಟಿದ್ದಾರೆ, ಯಾವ ತರ ಏನ್ ಮಾಡಬೇಕು ಅಂತ ಹೇಳಿದ್ದಾರೆ. ಇವ್ರು ಏನು ಮೀಟಿಂಗ್ ಅಲ್ಲಿ ಏನಾಗಿದೆ ಅಂತ ಯಾವುದೇ ಮೀಟಿಂಗ್ ಅಲ್ಲಿ ಪ್ರೈಸ್ ಫಿಕ್ಸೇಷನ್ ಕಡಿಮೆ ಮಾಡಿಲ್ವಲ್ಲ. ಅದ್ ಬಿಟ್ಟು ಖಾಲಿ ಟ್ರಂಕ್ ಅಂತ ಯಾಕೆ ಹೇಳ್ತೀರಾ? ಡಿ ಕೆ ಶಿವಕುಮಾರ್ ಅವ್ರಿಗೆ ಸುರಂಗ ಮಾರ್ಗವನ್ನ ಏನು ಅದು ಅಪೋಸ್ ಮಾಡಿದ್ರೆ ಅದಕ್ಕೆ ಬೈತೀರಾ. ಮೆಟ್ರೋ ಬಗ್ಗೆ MP ಅವರು ಮಾತಾಡಿದ್ರೆ ಅದಕ್ಕೆ ಖಾಲಿ ಟ್ರಂಕ್ ಅಂತೀರಾ. ನಿಮ್ ಉದ್ದೇಶ ಯಾರು ಮಾತಾಡ್ಲೇಬಾರ್ದಾ? ಮಾತಾಡೋದೇ ಒಂದು ಅಪರಾಧನ. ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತೇವೆ. ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ, ಅರೆಸ್ಟ್ ಮಾಡ್ತೀನಿ ಅಂದ್ರೆ ಅರೆಸ್ಟ್ ಮಾಡ್ಕೊಳ್ಳಿ, ಜೈಲಿಗೆ ಹಾಕ್ಲಿ. ನಾವ್ ಯಾವುದೇ ಕಳ್ತನಗಳು ಬೇರೆ ಏನು ಮಾಡಿಲ್ಲ. ನಾವು ನಾಗರಿಕ ಪರವಾಗಿ